ಪರಮಶಕ್ತಿ ಏನಿದೆ ಅಲ್ವಾ, ಅದು ಕಂಟ್ರೋಲರ್. ಹ್ಮ್ ನಾವೆಲ್ಲವೂ ತತ್ವಗಳೇನಿದ್ದೀವಲ್ಲ, ನಾವು ಕಂಟ್ರೋಲ್ಡ್. ಭಾವೈಕ್ಯ ಪ್ರತಿ ಭಾನುವಾರ ಒಂದು ಆನ್ಲೈನ್ ಸೆಷನ್ ನಡೆಸ್ತಾ ಇದೆ. ನಿಮಗೇನಾದ್ರು ಜೀವನದ ಬಗ್ಗೆ, ಧರ್ಮದ ಬಗ್ಗೆ, ದೇವರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಅನ್ನ ಹಾಕಿರ್ತೀವಿ. ನೀವು ಅದಕ್ಕೊಂದು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಾವು ನಿಮಗೆ ಸೆಷನ್ ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಭಾವೈಕ್ಯ ಕಡೆಯಿಂದ ಒಂದು ಆಪ್ ಕೂಡ ಇದೆ. ಈ ಒಂದು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಬಹುದು. ಮತ್ತೆ ಇದು ಪ್ಲೇ ಸ್ಟೋರ್ ಅಲ್ಲಿ ಕೂಡ ಲಭ್ಯವಿದೆ. ಕಣ್ಣಿಗೆ ಕಾಣೋದಿಲ್ಲ, ನಮ್ಮ ಒಂದು ಗ್ರಹಿಕೆಗೂ ಸಿಗೋದಿಲ್ಲ ಅಂತ, ಆದ್ರೆ ಅದನ್ನೇ ದೇವ್ರು ಅಂತ ಭಾವಿಸ್ತಾರಲ್ಲ ಸರ್ ಕೆಲವೊಬ್ರು. ದೇವರಿಗೂ ಆತ್ಮಕ್ಕೂ ಇರೋ ಒಂದು ವ್ಯತ್ಯಾಸ ಏನು? ಇದು ತುಂಬಾ ಒಳ್ಳೆ ಪ್ರಶ್ನೆ, ಮತ್ತೆ ಒಂದು ತುಂಬಾ ಡೀಪ್ ಆಗಿರೋ ಒಂದು ಪ್ರಶ್ನೆ ಇದು. ಈಗ ಆತ್ಮನೇ ಪರಮಾತ್ಮ ಅಂತ ನಾವು ಹೇಳಿದ್ರೆ, ಮೊದಲು ನಾವು ಆತ್ಮವನ್ನು ನೋಡಿರ್ಬೇಕು, ಅದು ಏನಂತ ನಮ್ಗೆ ಗೊತ್ತಿರಬೇಕು. ಪರಮಾತ್ಮನ ನೋಡಿರ್ಬೇಕು, ಅದು ಏನಂತ ಗೊತ್ತಿರ್ಬೇಕು. ಅದೇ ಅವಾಗ್ಲೇ ಇದು ಎರಡು ಒಂದೇ ಅಥವಾ ಇದರ ಭಾಗ ಅಂತ ನಾವು ಹೇಳಕ್ಕೆ ಸಾಧ್ಯ. ಈಗ ಉದಾಹರಣೆಗೆ, ನಾವು ಒಂದು ಮಾವಿನ ತೋಟದಲ್ಲಿ ಮಾವಿನ ಒಂದು ಗಿಡವನ್ನು ನೋಡಿರ್ತೀವಿ, ಓಕೆನಾ. ಅದರಲ್ಲಿ ಬೆಳೆದಿರೋ ಮಾವುಗಳನ್ನು ನೋಡಿರ್ತೀವಿ, ಮಾವಿನ ಹಣ್ಣುಗಳನ್ನು ನೋಡಿರ್ತೀವಿ. ಈ ತೋಟದಲ್ಲಿರುವ ಇದು ಮಾವಿನಕಾಯಿ ಗಿಡ, ಮಾವಿನ ಹಣ್ಣಿನ ಗಿಡ. ಈ ಮಾವಿನ ಹಣ್ಣು ಆ ಗಿಡದ್ದು ಅಂತ ನಾವು ಹೇಳಕ್ ಬರುತ್ತೆ. ನಾವು ತೋಟನೂ ನೋಡಿಲ್ಲ, ಆ ಗಿಡನೂ ನೋಡಿಲ್ಲ, ಆ ಮಾವನ್ನು ನೋಡಿಲ್ಲ, ಆದ್ರೂ ಕೂಡ ನಾವು ಊಹೆ ಮಾಡ್ತಾ ಇದೀವಿ ಮಾವು ಅನ್ನೋ ಒಂದು ತತ್ವ ಇದೆ, ಈ ಒಂದು ಗಿಡದಿಂದ ಇದು ಬಂದಿದೆ ಅಂತ. ನಾವು ಖಚಿತವಾಗಿ ನೋಡಿದ್ರೆ, ನಾವು ನಿಖರವಾಗಿ ಗೊತ್ತಿದ್ರೆ, ನಾವು ಅದೊಂದು ಕ್ಲೇಮ್ ಅನ್ನ ಮಾಡಬಹುದು. ನಮಗ್ ಗೊತ್ತಿಲ್ದೇನೆ ನಾವು ಊಹೆಯ ಮೇರೆಗೆ, ಗೆಸ್ ವರ್ಕ್ ನಲ್ಲಿ, ಕಂಜಂಕ್ಚರ್ ನಲ್ಲಿ ನಾವು ಇದು ಹೀಗೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಹಂಗೆ ನಮ್ಗೆ ಯಾವ್ದು ತತ್ವದ ಬಗ್ಗೆಯೂ ನಮ್ಗೆ ನಿಖರವಾದ ಜ್ಞಾನ ಇಲ್ಲ, ನಾವು ಖಡಾಖಂಡಿತವಾಗಿ ಹೇಳೋಕೆ ಸಾಧ್ಯ ಇಲ್ಲ. ಆತ್ಮ ಅನ್ನುವಂಥ ತತ್ವದ ಬಗ್ಗೆ ಕೂಡ ನಾವು ಖಡಾಖಂಡಿತವಾಗಿ ಹೇಳಕ್ ಸಾಧ್ಯ ಇಲ್ಲ. ಊಹೆಗಳ ಮೇಲೆ ಇದೊಂದು ಸಿದ್ಧಾಂತವನ್ನು ಸೃಷ್ಟಿ ಮಾಡಿದ್ದೇವೆ. ಊಹೆಗಳ ಬಗ್ಗೆನೇ ಪರಮತತ್ವ ಯಾವುದು, ಪರಬ್ರಹ್ಮ, ಪರಮಾತ್ಮದ ತತ್ವದ ಬಗ್ಗೆ ಯಾವುದು ಅಂತ ಹೇಳಿದ್ವಿ. ಆಮೇಲೆ ಈ ತತ್ವ ಅದರ ಒಂದು ಭಾಗನೋ ಅಥವಾ ಅದೇ ಅಂತ ಕೂಡ ನಾವು ಹೇಳ್ತಾ ಇದ್ವಿ. ಸೊ ಎಲ್ಲವೂ ಕೂಡ ತುಂಬಾನೇ ಊಹೆಗಳ ಮೇಲೆ ನಿಂತಿರೋ ಒಂದು ಬ್ರಿಡ್ಜ್ ಅಂತ ತಿಳ್ಕೊಂಡು, ಮನೆ ಒಂದು ಕಟ್ಟಡ ಫೌಂಡೇಶನ್ ಇರಬೇಕಲ್ಲ, ಸ್ಟ್ರಾಂಗ್ ಇರಬೇಕು. ಆ ಫೌಂಡೇಶನ್ ಊಹೆಗಳ ಮೇಲೆ ನಿಂತಿದೆ ಅಂದ್ರೆ ಆ ಕಟ್ಟಡ ಎಂದು ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಬ್ರಹ್ಮಾಂಡ ಒಂದು ಸ್ವಯಂ ಚಾಲಿತ ಸಿಸ್ಟಮ್ ಅಲ್ಲ. ಈ ಸಿಸ್ಟಮ್ ಅನ್ನ ಯಾರೋ ನಡೆಸ್ತಾ ಇದ್ದಾರೆ ಅಂತ ತುಂಬಾ ನಮ್ಗೆ ಇಂಡಿಕೇಶನ್ಸ್ ಇವೆ. ಈ ಒಂದು ಪೃಥ್ವಿ ಏನಿದೆ ಅಲ್ವಾ, ಸೂರ್ಯನಿಂದ ಒಂದು ನಿಖರವಾದ ಒಂದು ಡಿಸ್ಟೆನ್ಸ್ ಅಲ್ಲಿ ಇದೆ. ಸುಮಾರು 150 ಮಿಲಿಯನ್ ಕಿಲೋಮೀಟರ್ ಅಂತ ಹೇಳ್ತಾರೆ. ಆ ಒಂದು ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಸ್ವಲ್ಪ ಸಮೀಪವಾಗಿದ್ರೆ ಸುಟ್ಟೋಗ್ಬಿಡ್ತಿತ್ತು, ಇಲ್ಲಿ ಜೀವನ ಉದ್ಭವ ಆಗಕ್ಕೆ ಪಾಸಿಬಲ್ ಇರ್ತಿರ್ಲಿಲ್ಲ. ಸ್ವಲ್ಪ ಹಿಂದೆ ಇದ್ರೆ ಪೂರ್ತಿ ಪೃಥ್ವಿ ಹಿಮಾಲಯ ಆಗ್ಬಿಡ್ತಿತ್ತು ಅಂತ ತಿಳ್ಕೊಡಿ. ಓಕೆ, ಮಂಜುಗಡ್ಡೆಯಿಂದ ಕೂಡಿರ್ತಿತ್ತು. ಇಲ್ಲಿ ಅವಾಗ ಕೂಡ ಜೀವಿಗಳು ವಾಸಿಸಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಈಗ ಕರೆಕ್ಟ್ ಆಗಿ ಇದೇ ಪೊಸಿಷನ್ಗೆ ಇದೆ, ಇದೇ ಒಂದು ಡಿಸ್ಟೆನ್ಸ್ ಅಲ್ಲಿ ಸೂರ್ಯನ ಸುತ್ತ ಹೋಗ್ತಾ ಇದೆ ಅಂದ್ರೆ, ಇದನ್ನ ಇಲ್ಲಿ ಪ್ಲೇಸ್ ಮಾಡಲಾಗಿದೆ. ನಿಖರವಾಗಿ, ಸಂಕೀರ್ಣವಾಗಿ ಯಾರೋ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗಿ ಇದನ್ನ ಇಟ್ಟಿದ್ದಾರೆ, ಪ್ಲೇಸ್ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಕರೆಕ್ಟ್ ಆಗಿ ನಮಗೆ ಶಾಖ ಸಿಗ್ತಾ ಇದೆ, ಬೆಳಕು ಬರ್ತಾ ಇದೆ. ಅದರಿಂದ ಎಷ್ಟು ಬೆಳಕು ಸಿಗ್ಬೇಕು ಅಷ್ಟು ಬೆಳಕು ಸಿಗ್ತಾ ಇದೆ. ಈಗ ಹಾಗೆ ಭೂಮಿ ಸೂರ್ಯನ ಸುತ್ತ ಹೋಗ್ಬೇಕಾದ್ರೆ ಗೋಲಾಕಾರದಲ್ಲಿ ಹೋಗೋದಲ್ಲ, ಅಂಡಾಕಾರದಲ್ಲಿ ಹೋಗ್ತಾರೆ. ಎಲಿಪ್ಟಿಕಲ್ ಆರ್ಬಿಟ್ ಅಂತಾರೆ. ಅಂದ್ರೆ ಕೆಲವೊಂದ್ ಕಡೆ ಸೂರ್ಯನ್ಗೆ ಸ್ವಲ್ಪ ಸಮೀಪ ಇರುತ್ತೆ, ಇನ್ನೊಂದ್ ಕೆಲವು ಕಡೆ ಸ್ವಲ್ಪ ದೂರ ಇರುತ್ತೆ. ಸಮೀಪ ಇದ್ದಾಗ ಶಾಖ ಜಾಸ್ತಿ, ಬೇಸಿಗೆ; ದೂರ ಇದ್ದಾಗ ಕಡಿಮೆ. ಸೊ ಇದೇ ಋತುಗಳ ಬದಲಾವಣೆ ಕೂಡ ಇದೇ ರೀತಿ ಸಂಚಲನೆ ಆಗುತ್ತೆ. ಇದೆಲ್ಲ ನೋಡಿದ್ರೆ ಸಂಚಲನೆ ಇದೆ, ಸಂಚಾಲಕನಿದ್ದಾನೆ. ಈ ಸೆಟಪ್ ತನ್ನಿಂದ ತಾನೇ ಸೆಲ್ಫ್ ಕಂಟ್ರೋಲ್ ಅಲ್ಲ, ಇದನ್ನು ಕಂಟ್ರೋಲ್ ಮಾಡಲಾಗಿದೆ. ಇದರರ್ಥ ಆ ಪರಮಶಕ್ತಿ ಏನಿದೆ ಅಲ್ವಾ, ಅದು ಕಂಟ್ರೋಲರ್. ನಾವೆಲ್ಲವೂ ತತ್ವಗಳೇನಿದ್ದೀವಲ್ಲ, ನಾವು ಕಂಟ್ರೋಲ್ಡ್. ಸೊ ನಮ್ಮದ್ರ ಜೊತೆ ರಿಲೇಶನ್ಶಿಪ್ ಕಂಟ್ರೋಲರ್ ಅಂಡ್ ಕಂಟ್ರೋಲ್ಡ್. ಸಂಚಲನೆ ಮಾಡ್ತಿರೋನು, ಸಂಚಲನೆ ಒಳಗೆ ಇದ್ದವರು, ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿದವನು, ಸಿಸ್ಟಮ್ ಒಳಗೆ ಇದ್ದವರು. ಈ ನಮ್ಮ ರಿಲೇಶನ್ಶಿಪ್ ಆ ಒಂದು ಪರಮತತ್ವ ಜೊತೆ ಇದೆ, ಪರಮಶಕ್ತಿ ಜೊತೆ ಇದೆ. ಓಕೆ ಸರ್, ಹಾಗಾದ್ರೆ ಆತ್ಮದ ಬಗ್ಗೆ ಅಷ್ಟು ಇದು ಕ್ಲಾರಿಟಿ ಇಲ್ಲ, ಇದೆ ಅಂತಂದು ಇದೆ ಅಷ್ಟೇ. ಹಾಗಾಗಿನೇ ಅದು ನಾವು ದೇವ್ರು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದನ್ನ ದೇವ್ರು ಅಂತ ಹೇಳ್ತಾ ಇದೀವಿ ಅಂತಂದ್ರೆ ದೇವ್ರು ನಾವು ಮೊದಲೇ ನೋಡಿರ್ಬೇಕು, ಇಲ್ಲಾಂದ್ರೆ ಅದ್ರ ಒಂದು ಅನುಭವ ಆಗಿರ್ಬೇಕು. ಅದು ಯಾವ್ದಾಗಿಲ್ಲ ಕೂಡ ಈ ಸೃಷ್ಟಿಯ ಒಂದು ಭಾಗ. ಅವು ಭೌತಿಕವಾದ ವಸ್ತು ಇರ್ಲಿ, ಭೌತಿಕವಾಗದೇ ಇರ್ಲಿ, ಎಲ್ಲವೂ ಕೂಡ ಸೃಷ್ಟಿಯ ಒಂದು ಇದೆಲ್ಲ ಮೇರೆಗಿರುವ ಆ ಭಗವಂತನು ಅಷ್ಟೇ.